ನಮಸ್ಕಾರ, ನ್ಯೂಸ್ 11 ಕರ್ನಾಟಕಕ್ಕೆ ಸ್ವಾಗತ. ನಾನು ತಾನಂ. ಮಧ್ಯಪ್ರದೇಶ ಮೂಲದ ಮಹೇಶ್ ಎಂಬ ಆರೋಪಿಗೆ ಗುಂಡು ತಗುಲಿತು. ಜಿಲ್ಲಾಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಗೆ ಒಳಪಡಿಸಲಾಗಿದೆ. ದರೋಡೆಕೋರರು ನಗರದ ಕನಕದಾಸ್ ಬಡಾವಣೆಯಲ್ಲಿ ಕಳ್ಳತನಕ್ಕೆ ಸ್ಕೆಚ್ ಹಾಕಿದ್ದಾಗ ಪೊಲೀಸರ ಕಣ್ಣಿಗೆ ಬಿದ್ದಿದ್ದಾರೆ. ಆಗ ಅವರನ್ನ ಪೊಲೀಸರು ಚೇಸ್ ಮಾಡಿದ್ದಾರೆ. ದರೋಡೆಕೋರರು ಬೈಕ್ ಮೇಲೆ ಪರಾರಿಯಾಗಲು ಯತ್ನಿಸಿದ್ದಾನೆ. ಗುಂಡು ಹಾರಿಸಿದಾಗ ಓರ್ವನಿಗೆ ತಗುಲಿದೆ. ಸದ್ಯ ಆರೋಪಿ ಮಹೇಶ್ ಆರೋಗ್ಯ ಸ್ಥಿರವಾಗಿದ್ದು ಸ್ಕ್ಯಾನಿಂಗ್ಗೆ ಒಳಪಡಿಸಿದ ನಂತರ ಗುಂಡು ತಗುಲಿದೆಯಾ ಇಲ್ವಾ ಅನ್ನೋದು ಗೊತ್ತಾಗಲಿದೆ ಅಂತ ಜಿಲ್ಲಾಸ್ಪತ್ರೆಯ ಸರ್ಜನ್ ಶಿವಾನಂದ್ ಮಾಸ್ತಿಹೊಳಿ ಸ್ಪಷ್ಟಪಡಿಸಿದ್ದಾರೆ. ಗಂಟೆಗೆ ನಮಗೊಂದು ಪೊಲೀಸ್ಗಳನ್ನು ಪೇಷಂಟ್ ಕರ್ಕೊಂಡ್ಬಂದರು. ಸೊ ಅವನು ನಿನ್ನೆ ದರೋಡೆ ಆಗಿತ್ತು. ದರೋಡೆ ಮಾಡಿದಂಥ ವ್ಯಕ್ತಿನೇ ಇವರು ಇಡ್ಲಿಕ್ಕೆ ಹೋದಾಗ ಅವನಿಗೆ ನಿಲ್ಲಿಸ್ಲಿಕ್ಕೆ ಹೋದಾಗ ಅವನಿಗೆ ತಪ್ಪಿಸ್ಕೊಂಡು ಓಡೋ ಸಂದರ್ಭದಲ್ಲಿ ಅವನಿಗೆ ಗುಂಡಿನ ದಾಳಿ ಮಾಡಿದಾಗ ಅವನಿಗೆ ಕಾಲಿಗೆ ಗಾಯಗಳು ಎಡಗಡೆ 2 ಆಗಿದ್ದಾವೆ, ಬಲಗಡೆ 1 ಇದೆ. ಪೇಷಂಟಿಗೆ ನಮ್ಮ ಕಡೆ ಅಡ್ಮಿಟ್ ಇದೆ. ನಮ್ಮ ಆರ್ಥೋಪೆಡಿಕ್ ಸರ್ಜನು, ಕ್ಯಾಶುಯಲ್ ಮೆಡಿಕಲ್ ಆಫೀಸರು, ಸರ್ಜನು, ನ್ಯೂರೋ ಸರ್ಜನ್ ಎಲ್ಲರೂ ನೋಡಿದ್ದಾರೆ. ಪೇಷಂಟ್ ಕಂಡೀಷನ್ ಸ್ಟೇಬಲ್ ಇದೆ. ಆದರೆ 2 ಗಾಯಗಳಾದ ಅಲ್ಲಿ ಏನಾದರೂ ಇನ್ ಕೇಸ್ ಅಲ್ಲಿ ಗುಂಡಿನ ದಾಳಿ ಆದಾಗ ಅವಾಗೇನಾದರೂ ಗುಂಡು ತಗಲಿರ್ಬೋದು. ಗುಂಡು ಒಳಗೆ ಇರ್ಬೋದು ಅಂತ ಕೆಲವು ಟೈಲೆಟ್ಸ್ ಇರುವಂಥ ಚಾನ್ಸಸ್ ಇರ್ತವೆ. ಬ್ಲೀಡಿಂಗ್ ಅಂತೂ ಇತ್ತು. ಆ ಬ್ಲೀಡಿಂಗನ್ನು ಕಂಟ್ರೋಲ್ ಮಾಡಿದ್ವಿ, ಪೇಷಂಟ್ ಸ್ಟೇಬಲ್ ಮಾಡಿದ್ವಿ. ಇನ್ನು ಪೇಷಂಟ್ಗೆ ನಾವು ಎಕ್ಸ್ರೇ ಮತ್ತು CT ಸ್ಕ್ಯಾನ್ ಮುಖಾಂತರ ತಪಾಸಣೆ ಮಾಡಿ ಮುಂದಿನ ಏನಾದರೂ ಒಳಗಡೆ ಬುಲೆಟ್ ಉಳಿದಿತ್ತು ಅಥವಾ ಪ್ಯಾಲೆಟ್ ಉಳಿದಿತ್ತು ಅಂದರೂ ಕೂಡ ಅದು ತೆಗೆಯುವಂಥ ವ್ಯವಸ್ಥೆ ಕೂಡ ಮಾಡ್ತಾಯಿದ್ದೀವಿ. ಈಗಿನ ಪರಿಸ್ಥಿತಿ ನೋಡಿದರೆ ಬ್ಲೀಡಿಂಗು ಕಂಟ್ರೋಲ್ ಆಗಿದೆ, ಪೇಷಂಟು ಸ್ಟೇಬಲ್ ಇದೆ. ಈ ಪೇಷಂಟನ್ನು ಕ್ಯಾಶುವಲ್ಟಿಂದ ICUಗೆ ಶಿಫ್ಟ್ ಮಾಡ್ತಾಯಿದ್ದೀವಿ. ಅದಾದಮೇಲೆ ಮುಂದಿನ ಒಂದು ನಾವು ಪರೀಕ್ಷೆ ಮಾಡಿದಾಗ, ಇನ್ವೆಸ್ಟಿಗೇಷನ್ ಮಾಡಿದಾಗ CT ಸ್ಕ್ಯಾನ್ ಅಥವಾ ನಾವು ಎಕ್ಸ್ರೇ ಮುಖಾಂತರ ಗೊತ್ತಾಗುತ್ತೆ ಮುಂದೆ ಏನು ಟ್ರೀಟ್ಮೆಂಟ್ ಕೊಡಬೇಕಂತ ವಿಚಾರ. ಬೇಸಿಕ್ ಬುಲೆಟನ್ನು ತೆಗೆದಿತ್ತು. ಬೇಸಿಕ್ ಇದ್ದಂಥ ಬುಲೆಟನ್ನು ತೆಗೆದಿತ್ತು. ಬುಲೆಟ್ ಇರಲಿಲ್ಲ ಸರ್, ಮೇಲೆ ಕಾಣ್ತಿರಲಿಲ್ಲ. ಮೋಸ್ಟ್ಲಿ ವೂಂಡ್ ಎಂಟ್ರಿ ಆ್ಯಂಡ್ ಎಕ್ಸಿಟ್ ಎರಡೂ ಇದ್ದಾಗ ಯೂಶ್ವಲಿ ಬುಲೆಟ್ ಪಾಸ್ ಆಗಿರ್ಬೋದು, ಒಳಗಿರೋದು ಗೊತ್ತಾಗೋಲ್ಲ. ಎಕ್ಸ್ರೇ ಮಾಡಿದ್ಮೇಲೆ ಗೊತ್ತಾಗುತ್ತೆ. ಅದಿತ್ತು ಅಂದರೆ ನಾವು ಆಪರೇಷನ್ ಮುಖಾಂತರ ತೆಗೆಯೋಕ್ಕೆ ವ್ಯವಸ್ಥೆ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ 11 ಕರ್ನಾಟಕ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.